ಮೊದಲನೆಯ ಪ್ರಶ್ನೆ, ಕರ್ನಾಟಕ ಏಕೀಕರಣ ಚಳುವಳಿಯ ಆರಂಭ ಯಾವ ವರ್ಷದಲ್ಲಿ ಆಯಿತು? ಎ 1910ರಲ್ಲಿ, ಬಿ 1920ರಲ್ಲಿ, ಸಿ 1930ರಲ್ಲಿ, ಡಿ 1940ರಲ್ಲಿ. ಉತ್ತರ ಬಿ 1920ರಲ್ಲಿ. ಕರ್ನಾಟಕ ಚಳುವಳಿಯ ಉದ್ದೇಶ ಏನು? ಎ ಆರ್ಥಿಕ ಸುಧಾರಣೆ, ಬಿ ಭಾಷಾ ಆಧಾರಿತ ಏಕೀಕರಣ, ಸಿ ರಾಜಕೀಯ ಕ್ರಾಂತಿ, ಡಿ ಧಾರ್ಮಿಕ ಏಕತೆ. ಉತ್ತರ ಬಿ ಭಾಷಾ ಆಧಾರಿತ ಏಕೀಕರಣ. ಕರ್ನಾಟಕ ಏಕೀಕರಣ ಚಳುವಳಿಯ ಮುಂಚೂಣಿಯ ನಾಯಕರಲ್ಲಿ ಒಬ್ಬ ಯಾರು? ಎ ಅಣ್ಣಾಪಟ್ಟ, ಬಿ ಆಲೂರು ವೆಂಕಟರಾವ್, ಸಿ ಕುವೆಂಪು, ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಉತ್ತರ ಬಿ ಆಲೂರು ವೆಂಕಟರಾವ್. ಕರ್ನಾಟಕ ಏಕೀಕರಣ ದಿನವನ್ನು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಎ ನವೆಂಬರ್ 1, ಬಿ ಆಗಸ್ಟ್ 15, ಸಿ ಜನವರಿ 26, ಡಿ ಅಕ್ಟೋಬರ್ 2. ಉತ್ತರ ಎ ನವೆಂಬರ್ 1. ಕರ್ನಾಟಕ ರಾಜ್ಯವು ಅಧಿಕೃತವಾಗಿ ಯಾವ ವರ್ಷದಲ್ಲಿ ರಚನೆಯಾಯಿತು? ಎ 1947ರಲ್ಲಿ, ಬಿ 1956ರಲ್ಲಿ, ಸಿ 1960ರಲ್ಲಿ, ಡಿ 1972ರಲ್ಲಿ. ಉತ್ತರ ಬಿ 1956ರಲ್ಲಿ. ಕರ್ನಾಟಕ ಏಕೀಕರಣ ಎಂಬ ಗ್ರಂಥವನ್ನು ಬರೆದವರು ಯಾರು? ಎ ಆಲೂರು ವೆಂಕಟರಾವ್, ಬಿ ದ ರಾ ಬೇಂದ್ರೆ, ಸಿ ಕುವೆಂಪು, ಡಿ ಪಾಂಡುರಂಗ ನಾಯಕ್. ಉತ್ತರ ಎ ಆಲೂರು ವೆಂಕಟರಾವ್. ಕರ್ನಾಟಕ ಏಕೀಕರಣ ಚಳುವಳಿಯ ಘೋಷವಾಕ್ಯ ಯಾವುದು? ಎ ಒಂದೇ ಭಾಷೆ, ಒಂದೇ ಜನತೆ, ಒಂದೇ ನಾಡು, ಬಿ ಜಯ ಕರ್ನಾಟಕ, ಸಿ ನಾಡು ನುಡಿ ಸಂಸ್ಕೃತಿ, ಡಿ ಸ್ವರಾಜ್ಯ ನಮ್ಮ ಹಕ್ಕು. ಉತ್ತರ ಎ ಒಂದೇ ಭಾಷೆ, ಒಂದೇ ಜನತೆ, ಒಂದೇ ನಾಡು. ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಕರ್ನಾಟಕ ಎಂದು ಮರು ಹೆಸರಿಸಲಾದ ವರ್ಷ ಯಾವುದು? ಎ 1971ರಲ್ಲಿ, ಬಿ 1972ರಲ್ಲಿ, ಸಿ 1973ರಲ್ಲಿ, ಡಿ 1974ರಲ್ಲಿ. ಉತ್ತರ ಸಿ 1973ರಲ್ಲಿ. 1956ರ ರಾಜ್ಯ ಪುನರ್ ವ್ಯವಸ್ಥೆಯಿಂದ ಕರ್ನಾಟಕಕ್ಕೆ ಸೇರಿಸಲಾದ ಪ್ರದೇಶಗಳಲ್ಲಿ ಒಂದು ಯಾವುದು? ಎ ಹೈದರಾಬಾದ್ ಕರ್ನಾಟಕ, ಬಿ ಕೇರಳದ ಮಲಬಾರ್, ಸಿ ಮದ್ರಾಸ್ ಪ್ರಾಂತ್ಯ, ಡಿ ಮೈಸೂರು ಪ್ರಾಂತ್ಯ.
ಉತ್ತರ ಎ ಹೈದರಾಬಾದ್ ಕರ್ನಾಟಕ. ಕರ್ನಾಟಕ ಏಕೀಕರಣ ಚಳುವಳಿ ಯಾವ ಆಧಾರದ ಮೇಲೆ ನಡೆದಿತ್ತು? ಎ ಧರ್ಮ, ಬಿ ಭಾಷೆ, ಸಿ ಪ್ರದೇಶ, ಡಿ ಉದ್ಯೋಗ. ಉತ್ತರ ಬಿ ಭಾಷೆ. ಜಯ ಕರ್ನಾಟಕ ಮಾತೆ ಎಂಬ ಘೋಷಣೆ ವಾಕ್ಯ ನೀಡಿದವರು ಯಾರು? ಎ ದ ರಾ ಬೇಂದ್ರೆ, ಬಿ ಕುವೆಂಪು, ಸಿ ಆಲೂರು ವೆಂಕಟರಾವ್, ಡಿ ಡಾಕ್ಟರ್ ಎ ನಾರಾಯಣ. ಉತ್ತರ ಬಿ ಕುವೆಂಪು ಅವರು. ನಮ್ಮ ನುಡಿ ನಮ್ಮ ಹೆಮ್ಮೆ ಎಂದವರು ಯಾರು? ಎ ಡಾಕ್ಟರ್ ರಾಜ್ಕುಮಾರ್, ಬಿ ದ ರಾ ಬೇಂದ್ರೆ ಅವರು, ಸಿ ಕುವೆಂಪು, ಡಿ ಪುತ್ತೂರಿ ಚಿನ್ನಸ್ವಾಮಿ. ಉತ್ತರ ಸಿ ಕುವೆಂಪು ಅವರು. ಕರ್ನಾಟಕ ಚಳುವಳಿ ವೇಳೆ ಪ್ರಮುಖ ಕೇಂದ್ರ ಯಾವುದು? ಎ ಹುಬ್ಬಳ್ಳಿ, ಬಿ ಮೈಸೂರು, ಸಿ ಧಾರವಾಡ, ಡಿ ಬೆಂಗಳೂರು. ಉತ್ತರ ಸಿ ಧಾರವಾಡ. ಕರ್ನಾಟಕ ಏಕೀಕರಣ ಸಮಿತಿ ಸ್ಥಾಪನೆಯಾದ ವರ್ಷ ಯಾವುದು? ಎ 1947, ಬಿ 1948, ಸಿ 1949, ಡಿ 1950. ಉತ್ತರ ಬಿ 1948ರಲ್ಲಿ. ಕರ್ನಾಟಕದ ಹೊಸ ರಾಜ್ಯ ಧ್ವಜದ ಬಣ್ಣಗಳು ಯಾವ್ಯಾವು? ಎ ಕೆಂಪು ಮತ್ತು ಬಿಳಿ, ಬಿ ಕೆಂಪು ಮತ್ತು ಹಳದಿ, ಸಿ ಹಳದಿ ಮತ್ತು ಹಸಿರು, ಡಿ ನೀಲಿ ಮತ್ತು ಬಿಳಿ. ಉತ್ತರ ಬಿ ಕೆಂಪು ಮತ್ತು ಹಳದಿ. ಕರ್ನಾಟಕ ಏಕೀಕರಣದ ವೇಳೆ ಒಟ್ಟು ಎಷ್ಟು ಕನ್ನಡ ಭಾಷಿ ಪ್ರದೇಶಗಳು ಸೇರಿಸಲ್ಪಟ್ಟವು? ಎ 3, ಬಿ 5, ಸಿ 7, ಡಿ 9. ಉತ್ತರ ಸಿ 7. ಕರ್ನಾಟಕ ಏಕೀಕರಣ ಚಳುವಳಿಯ ವೇಳೆ ಪ್ರಮುಖ ಪತ್ರಿಕೆ ಯಾವುದು? ಎ ಕಸ್ತೂರಿ, ಬಿ ವಿಜಯ ಕರ್ನಾಟಕ, ಸಿ ಕರ್ಮವೀರ, ಡಿ ಪ್ರಜಾವಾಣಿ. ಉತ್ತರ ಸಿ ಕರ್ಮವೀರ ಪತ್ರಿಕೆ. ಒಂದೇ ನಾಡು ಒಂದೇ ಸರ್ಕಾರ ಎಂದು ಘೋಷಿಸಿದವರು ಯಾರು? ಎ ಕುವೆಂಪು, ಬಿ ಆಲೂರು ವೆಂಕಟರಾವ್, ಸಿ ದ ರಾ ಬೇಂದ್ರೆ, ಡಿ ಶಾಂತಕವಿ. ಉತ್ತರ ಬಿ ಆಲೂರು ವೆಂಕಟರಾವ್.
ಹೈದರಾಬಾದ್ ಕರ್ನಾಟಕ ಪ್ರದೇಶ ಈಗ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ? ಎ. ಕಲ್ಯಾಣ ಕರ್ನಾಟಕ, ಬಿ. ಜಯ ಕರ್ನಾಟಕ, ಸಿ. ಹೊಸ ಕರ್ನಾಟಕ, ಡಿ. ವಿಜಯ ಕರ್ನಾಟಕ. ಉತ್ತರ ಎ. ಕಲ್ಯಾಣ ಕರ್ನಾಟಕ. ಕರ್ನಾಟಕ ರಾಜ್ಯೋತ್ಸವ ಗೀತೆ ಯಾರು ಬರೆದವರು? ಎ. ಕುವೆಂಪು, ಬಿ. ದ. ರಾ ಬೇಂದ್ರೆ, ಸಿ. ಹಂಸಲೇಖ, ಡಿ. ಡಾಕ್ಟರ್ ರಾಜ್ಕುಮಾರ್. ಉತ್ತರ ಎ. ಕುವೆಂಪು ಅವರು. ಕರ್ನಾಟಕ ಚಳುವಳಿಯ ಕಾಲಘಟ್ಟದಲ್ಲಿ ಮೈಸೂರು ಪ್ರಾಂತ್ಯದ ಆಡಳಿತಗಾರ ಯಾರು? ಎ. ಚಾಮರಾಜ ಒಡೆಯರ್, ಬಿ. ಜಯಚಾಮರಾಜ ಒಡೆಯರ್, ಸಿ. ಆಲೂರು ವೆಂಕಟರಾವ್, ಡಿ. ವೆಂಕಟಪ್ಪ ನಾಯಕ್. ಉತ್ತರ ಬಿ. ಜಯಚಾಮರಾಜ ಒಡೆಯರ್. ಕರ್ನಾಟಕ ಏಕೀಕರಣ ಚಳುವಳಿಯ ಪ್ರಮುಖ ಘಟ್ಟಗಳಲ್ಲಿ ಇದು ಒಂದು. ಎ. ಧಾರವಾಡ ಸಮ್ಮೇಳನ, ಬಿ. ಬೆಂಗಳೂರು ಸಭೆ, ಸಿ. ಮೈಸೂರು ಚಳುವಳಿ, ಡಿ. ಉಡುಪಿ ಚರ್ಚೆ. ಉತ್ತರ ಎ. ಧಾರವಾಡ ಸಮ್ಮೇಳನ.